ಬೀದರ್ ಜಿಲ್ಲೆ ಮಹಾಘಟಕ ತಾಲೂಕು ಮಹಿಳಾ ಇಷ್ಟೊಂದು ನಮ್ಮ ಮಹಿಳೆಯರು ಬಂದಿದ್ದಾರೆ ಅಂದರೆ ನಮ್ಗೆ ತುಂಬಾ ಸಂತೋಷ. ನಮ್ಮ ಸರ್ ಅಂದ್ರು ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರ್ಬೇಕಮ್ಮ ನಮ್ಗ ಅಂತ ಹೇಳಿದ್ರು. ಅದಕ್ಕೆ ಎಲ್ಲರೂ ನಮ್ಮ ಕರೆಗೆ ಕೈಗೊಟ್ಟು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದುದಕ್ಕೆ ನಾವು ತುಂಬಾ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ನಾನೇನ್ ಜಾಸ್ತಿ ಮಾತಾಡಲ್ಲ, ಆಗಲೇ ಟೈಮ್ ಆಗಿದೆ. ಸರ್ ಮಾತಾಡಿದ್ರೆ ಎಲ್ಲ ಸರ್ ಹೇಳಿಕೊಡ್ತಾರೆ, ಅದಕ್ಕೆ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ವಿಶ್ವಕರ್ಮ, ಜೈ ಮಹಾಸಭಾ. ಅವ್ರನ್ನೆಲ್ಲ ಸೇರ್ಕೊಂಡು ಸ್ವಾಮೀಜಿಗಳ ಜೊತೆ ಸೇರ್ಕೊಂಡು ಅಶೋಕ್ ಪತ್ತಾರ್ ಜೊತೆ ಸೇರ್ಕೊಂಡು ಮಾಡುವಾಗ ಈ ತರ ಮೀಸಲಾತಿ ಬಗ್ಗೆ ಬಂದಾಗ ನೀವು ಬಂದು ಹೇಳ್ಬೇಕು. ಅದು ನಿಜನೂ ಕೂಡ. ಯಾಕಂದ್ರೆ ಇವ್ರು ಏನ್ ಹೇಳಿದ್ರು ವಿಚಾರ ತಿಳಿದಂತವನು ನಾನು ಹೇಳಿದಾಗ್ಲೇನೆ ಅದನ್ನ ಹುಡುಕ್ತೀರ ನೀವು ತಪ್ಪೇನು ಅಂತ. ನಿಜ ನಾನು ಹೇಳಿದ್ರೆ ಇದ್ರೆ ನೀವು ತಪ್ಪನ್ನೇ ನಿಜ ಅಂತ ಭಾವಿಸ್ತೀರಾ. ಅದಕ್ಕೆ ನಾನು ಬರ್ತೀನಿ ಅಂತ ಈಗ ಬಂದೆ. ಇದ್ರ ಮುಂದೆ ನಮ್ಮ ಸ್ವಾಮೀಜಿಗಳಿದ್ರು. ಯಾರು ಅಲ್ಲ, ಗುರುನಾಥ ಸ್ವಾಮೀಜಿಗಳಿದ್ರು. ಗುರುನಾಥ ಸ್ವಾಮೀಜಿಗಳಿದ್ರು. ಅವರಿಗೆ ಆರೋಗ್ಯ ಕೆಟ್ಟೋಗಿದ್ದು ನೀವು ನೋಡಿರ್ತೀರೇನು. ನನಗೆ ಒಂದು ದಿವಸ ಒಂದು 11 ಗಂಟೆ ಇರ್ಬೋದು, ನಿಮ್ಗೆ ಗೊತ್ತಾಗ್ಬೇಕು. ಅವರು ಮಾತಾಡುವಾಗ ಸ್ವಾಮೀಜಿಗಳು ಹೇಳಿದ್ರಲ್ಲ, ಅಲ್ಲ ಆ ಸಹೋದರಿ ಹೇಳಿದ್ರು, ಸಮಾಜ ಪಾದಯಾತ್ರೆಯ ಮೂಲಕ ತಮ್ಮ ಹಕ್ಕನ್ನು ಮನಸ್ಸೋದಕ್ಕೆ ಹೋರಾಟ ಮಾಡುತ್ತೆ ಅಂತ ಇತಿಹಾಸ ಉಳಿತೀವ್ರಿ ನಾವು. ಇತಿಹಾಸದಲ್ಲಿ ಉಳಿದು ಹೋಗ್ತೀರಿ. ಅದಕ್ಕೆ ಆ ಸಂದರ್ಭದಲ್ಲಿ ನೀವೆಲ್ಲ ಪಾಲ್ಗೊಳ್ಳಿ. ನೀವೇನೇ ಇರಲಿ, ನಿಮಗೆ ಸಮಸ್ಯೆ ಅಂದ್ರೆ ನನ್ಗೆ ಹೇಳಿ. ನಿಮ್ ಮೇಲೆ ದೌರ್ಜನ್ಯ ಆಗತ್ತೆ ಅಂದ್ರೆ ನನ್ಗೆ ಹೇಳಿ. ನಿಮ್ಮ ಒಳಗಡೆ ಆದ್ರೆ ನನ್ಗೆ ಹೇಳ್ಬೇಡಿ. ಅದಕ್ಕೆ ನಾನು ಜಡ್ಜಲ್ಲ. ಸಮಾಜದ ಮೇಲೆ ದೌರ್ಜನ್ಯ ಅಂದ್ರೆ ನನ್ಗೆ ಹೇಳಿ. ನಿಮ್ಮ ಮೇಲೆ ಒಂದು ಸಣ್ಣ ರೇಖೆಯನ್ನು ಕಪ್ಪು ಚುಕ್ಕೆ ಬರ್ತಿರಂಗೆ ನಾನು ಬಂದು ನಿಂತ್ಕೋತೀನಿ ಮುಂದಾಗಡೆ. ನನ್ನ ಆಸೆ ನೀವು ಒಗ್ಗಟ್ಟಾಗಿರ್ಬೇಕು. ಈಗ ನನ್ನ ಸ್ವಾಮೀಜಿಗಳ ಬಗ್ಗೆ ಹೇಳಿದ್ರು ಕೂಡ ದ್ವೇಷದಿಂದ ಹೇಳಿದ್ದಲ್ಲ. ಅವ್ರು ನಮ್ಮ ಸ್ವಾಮೀಜಿನೇ. ನಾಳೆ ಆಯ್ತು ನಂಜುಂಡವ್ರೆ ಅಂದ್ರೆ ಪಕ್ಕದಲ್ಲಿ ಕೂರಿಸ್ಕೊಂಡು ನಡೀಲಿ ಅಂತ ಹೇಳೋದೆ. ನಮ್ಗೇನು ಸಂಬಂಧ ಇಲ್ಲ. ಅದು ಬದಲಾವಣೆ ಆಗ್ಬೇಕು. ನೀವು ಯಾರು ಏನು ನನ್ನ ಮಾಡಿಲ್ಲ, ನಾನು ಮಾಡ್ತಾ ಇದ್ದೀನಿ, ನಿಮಗೆ ಉಪಯೋಗಿಸ್ಕೊಡಿ. ನಾನೇನು ಇನ್ನೊಂದು ಪೀಠಾಧಿಪತಿ ಆಗೋದಿಲ್ಲ, ಪೀಠಾಧಿಪತಿ ದ್ವೇಷಕ್ಕಾಗಿ. ನಾನು ಇನ್ನೊಂದು ಯಾವುದೋ ಸಂಸ್ಥೆಗೆ ಅಧ್ಯಕ್ಷ ಆಗೋದಿಲ್ಲ. ನನಗೆ ಅವಶ್ಯಕತೆನೂ ಇಲ್ಲ. ಈ ಸಮಾಜಕ್ಕೆ ಏನೇನು ಮಾಡಿಸ್ಬೇಕೋ ಇವತ್ತಲ್ಲ ನಾಳೆ ಅದು ಹಾಗೆ ಆಗುತ್ತೆ. ಅದನ್ನ ಯಾರು ತಪ್ಪಾಗ ಆಗೋದಿಲ್ಲ. ಈ ಸಮಾಜಕ್ಕೊಂದು ದೈವಿಕ ಶಕ್ತಿ ಇದೆ, ಅದನ್ನ ನಾನು ನೋಡಿದ್ದೇನೆ. ಅದು ಯಾರು ಅರ್ಥ ಆಗಿದೆಯೋ ಗೊತ್ತಿಲ್ಲ. ಈ ಸಮಾಜಕ್ಕೆ ಮೋಸ ಮಾಡೋರು ಮಾತ್ರ ಉದ್ಧಾರ ಆಗೋದಿಲ್ಲ. ಮೋಸ ಮಾಡಿದವರು ಯಾವತ್ತೂ ಆಗಲಿಲ್ಲ. 25 ವರ್ಷ ನಾನು ನೋಡ್ಬಿಟ್ಟಿದ್ದೇನೆ. ತಾಯಿ ಸೇವೆ ಮಾಡಿದವನು ಕೂಲಿ ಕೇಳಬಾರದ್ರಿ. ತಂದೆ ತಾಯಿ ಸೇವೆ ಮಾಡೋದನ್ನು ಕೂಲಿ ಕೇಳಿದ್ರೆ ಹೆಂಗೆ ಅಧ್ವಾನ ಆಗೋಗ್ತಾನೋ, ಈ ಸಮಾಜಕ್ಕೋಸ್ಕರ ದುಡಿದವನು ಬೇರೆ ರೀತಿ ಯೋಚನೆ ಮಾಡಿದ್ರೆ ಹಂಗೇ ಆಗೋಗ್ತಾನೆ. ಇದೆಲ್ಲವನ್ನು ನಿಮ್ಗೆ ಹೇಳ್ಬೇಕು ಅಂತಾನೆ ಕರೆದೆ ನಾವು. ಯಾರು ಅಧ್ಯಕ್ಷ ನಮ್ಮ ಜೇಪಲ್ಲಿ ಸಟ್ ಅಂತ ಹೇಳ್ತಾರೆ. ಆದ್ರೆ ಬೇರೆ ಬೇರೆ ಅಧ್ಯಕ್ಷರು ಎಲ್ಲರೂ ಬೀದರ್ ಜಿಲ್ಲೆನೂ ಕೂಡ ಬಹಳಷ್ಟು ಅಧ್ಯಕ್ಷರು ಅವಗೌರ್ ಆಗ್ತಾರ, ಅವಗೌರ್ ಏನೋ ಮಾಡ್ತಾರ. ಆಗ್ಲಿ, ಆದ್ರೂ ಕೂಡ ಏನ ಆತ್ಮೀಯ ಬಂಧುಗಳೇ, ಬೇರೆ ಬೇರೆ ರಾಜಕಾರಣಿಗಳು ಹೋಗಿ ನಾವು ಕೈಕಾಲು ಜೋಡಿಸೋದು ಬೇಡ. ಎಷ್ಟು ದಿವಸ ಕೈಕಾಲು ಜೋಡಿಸ್ಬೇಕು, ಕಾಲು ಬಿಡಬೇಕು, ಕೆಲಸ ಮಾಡೋದಿಲ್ಲ. ನಮ್ಮಲ್ಲಿಯೂ ಕೂಡ ಒಬ್ಬ ನಾಯಕನಾಗಿ ನಾವು ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ, ಮುಂದಿನ ಪೀಳಿಗೆಗಾಗಿ, ಮುಂದಿನ ಭವಿಷ್ಯಕ್ಕಾಗಿ, ಇಲ್ಲಿವರೆಗೂ ನಮ್ಮ ಆಗಿದೆ. ಆದ್ರೆ ಮುಂದಿನ ಭವಿಷ್ಯಕ್ಕಾಗಿ ಈ ಮುಂದೆ ಬರೋ ದಿನಮಾನಗಳಲ್ಲಿ ಇಲ್ಲಿಂದ ಬೀದರ್ನಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರ್ತಕ್ಕಂಥ ಯಾರಾದರೂ ರಾಜ್ಯದಲ್ಲಿ ಇದ್ದರೆ ಸನ್ಮಾನ್ಯ ಶ್ರೀ ಕೆ.ಪಿ. ನಡೆಯುವಂತ ಮಾತ್ರ ಹೇಳಬೇಕು. ಏನ ಆತ್ಮೀಯ ಬಂಧುಗಳು, ಯಾಕೆ ಅವರು ನಮ್ಮ ಪರವಾಗಿ, ನಮ್ಮ ಸಲುವಾಗಿ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾರೋ ಹೇಳ್ತಾರೆ, ಏನ್ರಿ ನಂಜುಂಡಿ ಸಾಹೇಬ್ರು ಮನಾರು ಒಕ್ಕೂರ ಅವ್ರಲ್ಲಿ ಆಂಡ್ರಾಲ್ ಲಾಕ್ಡೌನ್ ತಂದು ಇವ್ರು ಪ್ರೋಗ್ರಾಮ್ ಮಾಡ್ತಾವ ಅಂತ ಇಂತ ಜನ ನಮ್ಮ ಜನರ ಹಚ್ಚಿಬಿಡ್ತಾರ. ಆದ್ರೆ ನಂಜುಂಡಿ ಸಾಹೇಬ್ರು ಎದುರು ಹೇಳ್ತಾ ಇದ್ದೀನಿ, ನಮ್ಮ ಕಮಿಟಿಗಳು ನಮ್ಮ ಸ್ವಂತ ದುಡ್ಡು ಹಾಕಿ ಇವತ್ತು ನಾವು ಅವರನ್ನ ಕರೆಸಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಬಂಧುಗಳು, ಇದರಲ್ಲಿ ಯಾವುದೂ ದೋಷ ಇಲ್ಲ. ಆ ತರ ಹೇಳೋರು ಇದ್ದಾರೆ, ಈ ತರನು ಮಾಡೋರಿದ್ದಾರೆ. ಹಿಂಗ್ ಮಾಡಿ ಏನಾರ ಮಾಡಿ ಸಮಾಜ ಹೊಡೆಯುವ ಕೆಲಸ ಮಾಡುವಂತ ಸಮಾಜದವ್ರು ಇರ್ತಾರೆ. ಅದಕ್ಕಾಗಿ ತಾವು ಯಾರು ಕಿವಿ
ಒಂದು ಸಂಘಟನೆಗೆ ನಾವೆಲ್ಲರೂ ಒಗ್ಗಟ್ಟು ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯಾಧ್ಯಕ್ಷರ ಪಾದಯಾತ್ರೆಯಲ್ಲಿ ನೀವು ಎಲ್ಲ ಪಾಲ್ಗೊಂಡು ಈ ಬೀದರ್ ಜಿಲ್ಲೆಯ ಹೆಸರನ್ನ ನಾವು ಇಡೀ ರಾಜ್ಯದಲ್ಲೇ ಮೊದಲಲ್ಲಿ ತೋರಿಸ್ಬೇಕಂತಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮಾಡಿಬಿಡ್ತೇನೆ. ಪಾದಯಾತ್ರೆ ಮಾಡೋದೇ ಏನಕ್ಕೆ? ನಮ್ಮ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು. ಅವ್ರಿಗೆ ಗೊತ್ತು, ನನಗೆ ಮೀಸಲಾತಿ ಎಷ್ಟು ಕಷ್ಟ ಇದೆ ನನಗೆ ಗೊತ್ತಿದೆ. ಪರಿಶಿಷ್ಟ ಪಂಗಡದಲ್ಲಿ ಸೇರಿಸೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ ಯಾರು ಬೇಡ ಅಂತಾರಲ್ಲ ಅವ್ರಿಗೊಂದು 1,00,000 ಸಾರಿಗಿಂತ ಜಾಸ್ತಿ ಕೊಟ್ಟಿದೆ. ಏನ್ ಮಾಡ್ಬೇಕಂತ ನನಗೆ ಗೊತ್ತಿದೆ, ಲೇಟ್ ಆಗ್ತದೆ. ಆದ್ರೆ ನಿಮ್ಮೇಲೆ ಒಂದು ಹೋರಾಟ ಪ್ರಾರಂಭ ಆಗ್ಬೇಕು. ನಾಳೆ ನಾನು ಮನೆಗೆ ಹೋಗಿ ಸೇರ್ತೀನೋ ಗೊತ್ತಿಲ್ಲ, ಆದ್ರೆ ನಿಮ್ಗೆ ಹಚ್ಚಿರೋ ಕಿಚ್ಚಿದೆಯಲ್ಲ, ಇದು ಶಾಶ್ವತ ಉರಿತಾನೆ ಇರಬೇಕು. ನಮಗೆ ಮೀಸಲಾತಿ ಬೇಕು. ಮೀಸಲಾತಿ ಒಂದೇ ಬೇಕು ನಿಮ್ಗೆ. ಎಲ್ಲಾ ಸೌಕರ್ಯಗಳು ನಿಮ್ಮ ಕಾಲು ಬುಡಕ್ ಬರ್ತವೆ. ನಿಮ್ಮ ಕಾಲು ಬುಡಕ್ ಬರ್ತವೆ. ನಿಮ್ಮ ಮಕ್ಕಳು ವಿದ್ಯಾವಂತರಾಗುತ್ತಾರೆ. ಯಾವುದೇ ರೀತಿಯಲ್ಲಿ ಒಂದೇ ಒಂದು ಕೂದಲಷ್ಟು ನಮ್ಮ ಸಮಾಜಕ್ಕೆ ತೊಂದರೆ ಆಗೋದಿಲ್ಲ. ನಾನು ಬರ್ಕೊಡ್ತೇನೆ. ನಾನು ನಿಮಗೆ ಯಾವ ಅವಹೇಳನೂ ಇಲ್ಲ, ಯಾವುದೂ ಇಲ್ಲ. ವಿಶ್ವಕರ್ಮ ಸಮಾಜ ಒಂದು ಸಾಂಸ್ಕೃತಿಕ ಮುಖವಾಡ. ಇದನ್ನ ಯಾವ ಡಮ್ಮಂಡ ಯಾವುದೇ ವ್ಯಕ್ತಿಗೂ ಅದನ್ನು ಬದಲಾಯಿಸಲಾಗಲ್ರಿ. ಮೀಸಲಾತಿ ಎನ್ನುವುದು ಒಂದು ವ್ಯವಸ್ಥೆ, ಸವಲತ್ತು ಕೊಡಕ್ಕೆ. ಬಡವರು ನೀವು, ವಿಶ್ವಕರ್ಮ ಸಮಾಜವೇ ಬಡವರು. ಯಾರೋ ದುಡ್ಡಿದವ್ರು 4 ಮಾತು ಏನೋ ಆಗ್ಬಿಟ್ರೆ ಅವ್ನ ಮನೆಗ್ರಿ. ಈಗ ಈ ಮನುಷ್ಯ ದುಡ್ಡಿದ್ದು ಇದು ಯಾಕೆ ಕೊಟ್ಟ ಮನುಷ್ಯ? ಇದಲ್ಲ ಯಾಕೆ ಕೊಟ್ರು? ಈ ಮನೋಭಾವ ಬೇಕು. ನಮ್ಮ ಸಮಾಜದವ್ರು ಬರ್ತಾರೆ, ಕೂತ್ಕೊಳ್ಳಿ, ನೋಡ್ಲಿ, ಮಾತಾಡ್ಲಿ, ಸಂಘಟಿತರಾಗಲಿ. ಇದು ದುಡ್ಡು ಇರೋಂಥವ್ರಿಗೆ ಬರಬೇಕು. ಸಮಾಜಕ್ಕೆ ಸಲ್ಲದೆ ಇದ್ದಂತ ಯಾರೇ ಆಗಲಿ ತಾಯಿ ಆಗಲ್ಲ. ಅವರು ತಾಯಿ ಹಾಲಾಗೋದಿಲ್ಲ. ನ್ಯಾಯವನ್ನು ಕೊಡಿಸಬೇಕು. ಈ ಸಮಾಜದ ವಿಷಯಗಳನ್ನ ನಮ್ಮಕ್ಕಿಂತಲೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥ ನಾಯಕರು ಇರುವುದರಿಂದ ನಾನು ಇವತ್ತು ನಿಜವಾಗಿಯೂ ಕೂಡ ಸಂಘಟನೆಯ ಮಾತುಗಳನ್ನು ಆಡುವುದಕ್ಕಿಂತ ಹೆಚ್ಚು ಆಶೀರ್ವಚನವನ್ನೇ ಮಾಡ್ತೀನಿ. ಇವತ್ತು ರಾಜ್ಯದಲ್ಲಿ ವಿಶ್ವಕರ್ಮ ಜಾಗೃತಿ ಸಮಾವೇಶಗಳನ್ನ ನಮ್ಮ ಸಮಾಜ ಬಾಂಧವರು ಮಾಡಿಕೊಂಡು ಬರ್ಲಿಕ್ಕತ್ತಾರ. ಇವತ್ತು ನಿಜವಾಗಿಯೂ ಕೂಡ ನಮ್ಮ ಸಮಾಜದವರು ಜಾತ್ರೆಗಳನ್ನು ಮಾಡಬೇಕಾದ್ರೆ, ನಮ್ಮ ಸಮಾಜದಲ್ಲಿ ದೇವಸ್ಥಾನದ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ನಾವೆಲ್ಲರೂ ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟು, ದಾನವನ್ನು ಕೊಟ್ಟು ಕಾರ್ಯಕ್ರಮವನ್ನು ಮಾಡ್ತೀವಿ. ಅದಕ್ಕಿಂತಲೂ ಹೆಚ್ಚಿನದಾಗಿರ್ತಕ್ಕಂಥ ನಿಮ್ಮ ಕರ್ತವ್ಯ ಏನಂತಂದ್ರೆ, ಇವತ್ತೇನು ನೀವು ತನ್ನ ಮನ ಧನ ಅಂತ ಖರ್ಚು ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ಲಿಕ್ಕತ್ತಿರಲ್ಲ, ಇದರಿಂದ ನಿಜವಾಗಿಯೂ ಸಮಾಜಕ್ಕೆ ಲಾಭ ಆಗುವಂತದ್ದು.